ಬದಲಾಗದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಲಿವರ್ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಈ ಲಿವರ್ ಸಮಸ್ಯೆಗಳು ಅಂತ ಅಂದ್ರೆ ಏನು, ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಒಂದ್ಸರಿ ಲಿವರ್ ಸಮಸ್ಯೆಗಳು ಕಾಣಿಸ್ಕೊಂಡ ನಂತರದಲ್ಲಿ ಜೀವನ ಶೈಲಿ ಹೇಗಿರಬೇಕು, ಲಿವರ್ ಕ್ಯಾನ್ಸರ್, ಲಿವರ್ ಫೈಬ್ರಾಯ್ಡ್ಸ್ ನಂತಹದ್ದು ಜನರ ಜೀವವನ್ನೇ ಹಿಂಡ್ತಾ ಇದೆ. ಇದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು, ಚಿಕಿತ್ಸೆ ಹೇಗಿದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿಕ್ರಮ್ ಬೆಳ್ಳಿಯಪ್ಪ ಅವರು ಮುಟ್ಟಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ಈಗ ಸ್ಪರ್ಶ ಹಾಸ್ಪಿಟಲ್ ಪ್ರಮುಖವಾಗಿ ನೋಡೋದಾದ್ರೆ ಅಂದ್ರೆ ಇತ್ತೀಚಿನ ನಿರ್ಮಾಣಗಳಲ್ಲಿ ಲಿವರ್ ಸಮಸ್ಯೆಗಳು ಹೆಚ್ಚಾಗಿ ಬಾಧಿಸ್ತಾ ಇದೆ, ಜನರನ್ನ ಹಿಂಡಿ ಇಪ್ಪೆ ಮಾಡ್ತಾ ಇದೆ. ತುಂಬಾ ಜನ ಅಂದ್ಕೊಳ್ತಾರೆ ಈ ಕುಡಿಯೋರಿಗೆ ಅಥವಾ ಈ ಸಮಸ್ಯೆಗಳಿದ್ದಂಥವ್ರಿಗೆ ಅಥವಾ ಲೇಟ್ ನೈಟ್ ಎದ್ದಿರೋರಿಗೆ ಮಾತ್ರ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಂತ. ಆದರೆ ಇತ್ತೀಚಿನ ನಿರ್ಮಾಣಗಳನ್ನು ನೋಡಿದ್ರೆ ಹೆಲ್ದಿ ಆಗಿರೋ ಒಬ್ಬ ಮನುಷ್ಯ ಕೂಡ ಲಿವರ್ ಸಮಸ್ಯೆಗೆ ಬಾಧಿತನಾಗ್ತಾ ಇದ್ದಾನೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗೋಣ. ಈ ಸ್ಪರ್ಶ ಹಾಸ್ಪಿಟಲ್ ಅಲ್ಲಿ ಪ್ರಮುಖವಾಗಿ ಈ ಲಿವರ್ಗೆ ಯಾವ ರೀತಿ ಕೇರನ್ನು ತೆಗೆದುಕೊಳ್ಳಲಾಗುತ್ತೆ, ಯಾವ ರೀತಿ ಸಮಸ್ಯೆಗಳು ಬರುತ್ತೆ, ಈ ಸಮಸ್ಯೆ ಬಂದ ನಂತರದಲ್ಲಿ ಚಿಕಿತ್ಸೆಗಳು ಹೇಗೆ? ನಮಸ್ಕಾರ. ಇದು ನಾವು ಇತ್ತೀಚೆಗೆ ನೀವು ಹೇಳಿದ ಹಾಗೆ ಮಾಡರ್ನ್ ಡೇ ಸೊಸೈಟಿಯಲ್ಲಿ ಲಿವರ್ ಕಾಯಿಲೆಗಳನ್ನ ಯಾಕೆ ಜಾಸ್ತಿ ನೋಡ್ತಾ ಇದ್ದೀವಿ ಅಂದರೆ ಮುಖ್ಯವಾದ ಕಾರಣ ಏನಂದರೆ ನಮ್ಮ ಕ್ಯಾಲರಿ ಮಿಸ್ಮ್ಯಾಚ್. ಅಂದರೆ ನಾವು ತಿನ್ನುವುದಷ್ಟು ಕ್ಯಾಲರೀಸು ಮತ್ತು ಅದನ್ನು ನಾವು ಬರ್ನ್ ಮಾಡೋ ಕ್ಯಾಲರೀಸಲ್ಲಿ ಮಿಸ್ಮ್ಯಾಚ್. ತುಂಬ ಜನರಿಗೆ ನಮ್ಗೆ ಹೇಳ್ತಾರೆ ನಾವು ತುಂಬ ಕಮ್ಮಿ ತಿಂತೀವಿ ಡಾಕ್ಟ್ರೆ, ಆದರೂ ನಮ್ಮ ವೇಟ್ ಜಾಸ್ತಿ ಆಗ್ತಾಯಿದೆ, ಆ ಥರ ತುಂಬ ಜನ ಹೇಳ್ತಾರೆ. ಬಟ್ ಅದೇನಂದರೆ ನಮ್ಮದು ಇವಾಗ ತುಂಬ ಜನರು ಡೆಸ್ಕ್ ಜಾಬ್ ಮಾಡ್ತಾ ಇರ್ತಾರೆ. ಆ ಕಾರಣದಿಂದ ಯಂಗ್ ಏಜಿಂದ ಕ್ಯಾಲರಿ ಅಕ್ಯುಮುಲೇಟ್ ಆಗಿ ಬರ್ನ್ ಆಗಲ್ಲ. ಸಣ್ಣ ಮಕ್ಕಳಿಂದನೇ ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆಗಿದೆ. ಸೊ ಆವಾಗ ಅಂಥ ಪರಿಸ್ಥಿತಿಯಲ್ಲಿ ಲಿವರಲ್ಲಿ ಫ್ಯಾಟ್ ಡೆಪೋಸಿಷನ್ ಆಗುತ್ತೆ. ಇದು ಒಂದು ರೀತಿಯಲ್ಲಿ ಮೂಲ ಕಾರಣ. ಅಂದರೆ ಸುಮಾರು ಲಿವರ್ ಕಾಯಿಲೆಗಳಿಗೆ ಇದು ಒಂದು ಮೂಲ ಕಾರಣ. ಇದ್ರ ಮೇಲೆಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಒಂದು ದೊಡ್ಡ ಸ್ವಲ್ಪ ಸಿಟಿ ಸೈಡಲ್ಲಿ ಮತ್ತು ಬೇರೆ ಕಡೆ ಆಲ್ಕೋಹಾಲ್ ತಗೊಳ್ಳೋದು ಜಾಸ್ತಿ ಉಂಟು, ಅದರಿಂದ ಡೈರೆಕ್ಟ್ ಲಿವರ್ಗೆ ಎಫೆಕ್ಟ್ ಉಂಟು. ಕೆಲವರಿಗೆ ಬೇರೆ ಬೇರೆ ಔಷಧಿ ತಗೊಳ್ಳೋಂಥ ಅಭ್ಯಾಸಗಳಿವೆ. ಇವಾಗ ಸುಮ್ಮನೆ ಫಾರ್ಮಸಿಗೆ ಹೋಗಿ ತಾನಷ್ಟಕ್ಕೆ ಮೆಡಿಸಿನ್ಸ್ ತೊಗೊಳ್ತಾರೆ, ಅದರಿಂದ ಲಿವರ್ಗೆ ತೊಂದರೆ ಬರೋದು. ಕೆಲವರಿಗೆ ವೈರಲ್ ಕಾಯಿಲೆಗಳಿಂದ, ವೈರಲ್ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅಂಥ ಕಾಯಿಲೆಗಳಿಂದ ಲಿವರ್ಗೆ ಎಫೆಕ್ಟ್ ಆಗೋದು ಉಂಟು. ಸೊ ಇವಾಗ ಈ ಥರ ಒಂಥರ ಲಿವರ್ ಕಾಯಿಲೆಗೆ ಬೇರೆ ಬೇರೆ ಕಾರಣಗಳಿವೆ. ಬಟ್ ಒಂಥರ ಮೋಸ್ಟ್ ಕಾಮನ್ ಅಂದರೆ ನಾರ್ಮಲ್ ಪಾಪ್ಯುಲೇಷನಲ್ಲಿ ನಾವು ನೋಡ್ತೀವಿ ಅಂದರೆ ಫ್ಯಾಟಿ ಲಿವರ್ ಡಿಸೀಸ್. ಸೊ ಅದಕ್ಕೆಗೋಸ್ಕರ ನಮ್ಮ ಇದರಲ್ಲಿ ಮೂರು ಥರ ಟೈಪ್ ಟ್ರೀಟ್ಮೆಂಟ್ ಬೇಕು. ಒಂದು ಅರ್ಲಿ ಡಿಟೆಕ್ಷನ್. ಜನರಿಗೆ ಅದ್ರ ಮೇಲೆ ತಿಳುವಳಿಕೆ ಇರಬೇಕು. ಯಾರಿಗೆ ಅವ್ರ ವೇಟ್ ಸ್ವಲ್ಪ ಹೆಚ್ಚಿಗಿದೆ, ಎಲ್ಲರಿಗೂ ಒಂದು ಅವ್ರ ಹೈಟಿಗೆ ಎಷ್ಟು ವೇಟ್ ಇರಬೇಕಂತ ಒಂದು ಐಡಿಯಾ ಇದ್ದರೆ, ಯಾರಿಗೆ ಓವರ್ ವೇಟ್ ಇದ್ದಾರೆ, ಯಾರಿಗೆ ಡಯಾಬಿಟೀಸ್ ಉಂಟು, ಅವರು ರೆಗ್ಯುಲರ್ ಚೆಕಪ್ ಮಾಡಿದಾಗ ಲಿವರ್ ಫಂಕ್ಷನ್ ಟೆಸ್ಟ್ ಚೇಂಜಸ್ ಇದ್ದರೆ ಒಂದು ಅಲ್ಟ್ರಾಸೌಂಡ್ ಮಾಡಿದಾಗ ಅದರಲ್ಲಿ ಲಿವರ್ ಫ್ಯಾಟ್ ಗೊತ್ತಾಗುತ್ತೆ. ಸೊ ಅದು ಫಸ್ಟ್ ವಾರ್ನಿಂಗ್ ಸೈನ್, ಓವರ್ ವೇಟ್ ವಿತ್ ಫ್ಯಾಟಿ ಲಿವರ್. ಸೊ ಅಂಥ ಪರಿಸ್ಥಿತಿಯಲ್ಲಿ ಅವರು ಅವರ ಡಯಟ್ ಮತ್ತು ಅವ್ರದ್ದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬೇಕು. ಡಯಟನ್ನು ಆಗುವಷ್ಟು ಮನೆ ಊಟ, ಆ ಮನೆ ಊಟದಲ್ಲೂ ಹೆಲ್ತಿ ಡಯಟ್, ಒಂದು ಡಯಟಿಷನ್ ಹತ್ರ ಕೂತ್ಕೊಂಡು ಇಷ್ಟು ಕ್ಯಾಲರೀಸ್ ಇಷ್ಟು ಪ್ರೋಟೀನ್ ತಿನ್ನಬೇಕಂತ ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ಅದು, ಮತ್ತು ಡೈಲಿ ಒಂದು ಫಿಕ್ಸ್ಡ್ ಡಿಗ್ರಿ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರೆ ಆ ಅರ್ಲಿ ಸ್ಟೇಜ್ ರಿವರ್ಸಿಬಲ್. ಆ ಫ್ಯಾಟಿ ಲಿವರ್ನ ರಿವರ್ಸ್ ಮಾಡಬಹುದು. ನೆಕ್ಸ್ಟ್ ಸ್ಟೇಜಿಗೆ ಬರೋದಂದರೆ ಫ್ಯಾಟಿ ಲಿವರ್ ಜೊತೆಗೆ ಇನ್ಫ್ಲಮೇಷನ್, ಅಂದರೆ ಒಂಥರ ಲಿವರಲ್ಲಿ ಊತ, ಮತ್ತು ಅದರಲ್ಲಿ ನಮಗೆ ಲಿವರ್ ಫಂಕ್ಷನ್ ಟೆಸ್ಟ್ಸಲ್ಲಿ ಚೇಂಜ್ ಕಂಡು ಬರುತ್ತೆ. ಅಂಥವರಿಗೆ ಮೆಡಿಕೇಷನ್ದ ಅವಶ್ಯಕತೆ ಬೇಕು. ಅವರಿಗೆ ಇನ್ನಷ್ಟೊಂದು ಕೆಲವು ಟೆಸ್ಟ್ ಕೇಳ್ತೀವಿ, ಫೈಬ್ರೋ ಸ್ಕ್ಯಾನ್ ಅಂತ ಹೇಳ್ತೀವಿ. ಅದರಲ್ಲಿ ಎಕ್ಸಾಕ್ಟ್ ಲಿವರ್ ಅಂತ ಎಷ್ಟು ಫ್ಯಾಟ್ ಇದೆ, ಎಷ್ಟು ಗಟ್ಟಿತನ ಬರ್ತಾ ಇದೆ ಅಂತ ತಿಳುವಳಿಕೆ ಬರುತ್ತೆ. ಈ ಸ್ಟೇಜಲ್ಲಿ ಮೆಡಿಸಿನ್ಸ್ ಬೇಕಾಗುತ್ತೆ, ಲೈಫ್ ಸ್ಟೈಲ್ ಚೇಂಜಸ್ ಜೊತೆಗೆ ಮೆಡಿಸಿನ್ಸು ಬೇಕಾಗುತ್ತೆ. ಡಯಾಬಿಟೀಸ್ ಕಂಟ್ರೋಲ್ ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡಬೇಕು, ಆ ಥರ ಒಂಥರ ತೀರ್ಮಾನ ಮಾಡಬೇಕು. ನೆಕ್ಸ್ಟ್ ಸ್ಟೇಜಿಗೆ ಹೋದರೆ ಲಿವರ್ ಅದು ಆ ಇನ್ಫ್ಲಮೇಷನ್ ಬಂದು ಲಿವರ್ಗೆ ಡ್ಯಾಮೇಜ್ ಆಗೋಕ್ಕೆ ಶುರು ಆಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಲಿವರು ನಾರ್ಮಲಿ ಆಗಿ ಒಂದು ಸಾಫ್ಟ್ ಆಗಿರುವಂಥ ಆರ್ಗನ್ನು, ಇದು ಫೈಬ್ರೋಸಿಸ್ ಅಂತ ಹೇಳಿ ಗಟ್ಟಿ ಆಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಇಟ್ ಈಸ್ ಸ್ಲೋಲಿ ರೀಚಿಂಗ್ ದ ಇರ್ರಿವರ್ಸಿಬಲ್ ಸ್ಟೇಜ್. ಅಂದರೆ ಅದನ್ನು ನಾವು ಹಿಂದೆ ಹೇಳೋದು ಕಷ್ಟ ಆಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂದರೆ ಜನ ತುಂಬ ಕೇರ್ಫುಲ್ಲಾಗಿ ಮಾನಿಟರ್ ಮಾಡಬೇಕು. ಕೆಲವು ಜನರಿಗೆ ಎಷ್ಟು ಮಟ್ಟಿಗೆ ಅದಕ್ಕೆ ಪ್ರೋಗ್ರೆಷನ್ ಆಗುತ್ತೆ ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗೋವರೆಗೆ ಬರಬಹುದು. ಸೊ ಈ ಫುಲ್ ಸ್ಪೆಕ್ಟ್ರಮ್ ನಮ್ಮದು ಸ್ಪರ್ಶ ಹಾಸ್ಪಿಟಲಲ್ಲಿದೆ.
ಪ್ರಿವೆಂಟಿವ್ ಕೇರ್ ಅಂದರೆ ಯಾರಿಗೆ ಅರ್ಲಿ ಸ್ಟೇಜಲ್ಲಿ ಇದೆ ಅವ್ರು ಬಂದರೆ ನಮ್ಮ ಲಿವರ್ ಕ್ಲಿನಿಕಲ್ಲಿ ನೋಡಿದ್ರೆ ಅವರಿಗೆ ಅರ್ಲಿ ಸ್ಟೇಜ್ ಒಂದು ಸ್ಪೆಷಲ್ ಲಿವರ್ ಕ್ಲಿನಿಕ್ ಥರ ಇದೆ. ಸೊ ಅದರಲ್ಲಿ ನಾವು ಅವ್ರಿಗೆ ಅರ್ಲಿ ಅಡ್ವೈಸ್ ಕೊಟ್ಟು ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ ಕೊಡಬಹುದು. ಮತ್ತು ಕೊನೆಗೆ ಯಾರು ಸ್ವಲ್ಪ ಲೇಟಾಗಿ ಬರ್ತಾರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಫೆಸಿಲಿಟೀಸು ನಮ್ಮ ಹಾಸ್ಪಿಟಲಲ್ಲಿ ದೊರಕುತ್ತದೆ. ಓಕೆ ನಾವು ಹಿಂದೆ ಎಲ್ಲ ನೋಡ್ತಾ ಇದ್ವಿ ಸರ್, ಈಗ ನಿಮ್ಮ ಸರ್ವಿಸಲ್ಲಿ ನೋಡ್ತಾ ಇದ್ರು ಈಗ ಲಿವರ್ ಸಮಸ್ಯೆ ಅನ್ನೋದು ತುಂಬ ಈಗ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಆ ರೀತಿ ಕಾಣಿಸ್ಕೊಳ್ತಾ ಇತ್ತು. ತುಂಬ ಅತಿಯಾಗಿ ಯಾರು ಕುಡಿತಾರೆ, ಸ್ಮೋಕಿಂಗ್ ಇರ್ತಾರೆ, ಅಥವಾ ಒಂದು ಲೈಫ್ ಸ್ಟೈಲ್ ಇರಲ್ಲ ಆ ಥರಲ್ಲಿ. ಬಟ್ ಇತ್ತೀಚಿನ ದಿನಗಳು ನೋಡೋದಾದ್ರೆ ಅರ್ಲಿ ಏಜಲ್ಲೂ ಕೂಡ ಲಿವರ್ ಪ್ರಾಬ್ಲಮ್, ಒಂದು 30-35 ವರ್ಷಕ್ಕೆಲ್ಲ ಲಿವರ್ ಪ್ರಾಬ್ಲಮ್, ಲಿವರ್ ಫೇಲ್ಯೂರ್ ಈ ಥರದ್ದೆಲ್ಲ ಕೇಳ್ತಾ ಇದ್ವಿ. ನಿಜಕ್ಕೂ ಕೂಡ ಆತಂಕ ಉಂಟು ಮಾಡುತ್ತೆ. ಸೊ ನಿಮ್ಮ ಒಂದು ಸರ್ವಿಸ್ ಹಿಸ್ಟ್ರಿನಲ್ಲಿ ನೋಡೋದಾದ್ರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಯಾವ ಕಾರಣ ಅಂತ ಅನಿಸ್ತಾ ಇದೆ ನಿಮಗೆ? ಸೊ ಇವಾಗ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ ಆಲ್ರೆಡಿ, ಇಂಡಿಯಾದಲ್ಲಿ ಮಾಡಿರೋಂಥ ರಿಸರ್ಚ್ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಮಕ್ಕಳು, ಇದು ನಾವು ಇನ್ನೂ ಟೀನೇಜರ್ಸ್ ಅಂತ ಹೇಳ್ತಾ ಇಲ್ಲ, ಮಕ್ಕಳಲ್ಲಿ ಇವಾಗ ಇನ್ಸಿಡೆನ್ಸ್ ಆಫ್ ಫ್ಯಾಟಿ ಲಿವರ್ ಇನ್ ಸ್ಕೂಲ್ ಚಿಲ್ಡ್ರನ್ ಇನ್ ಸರ್ಟನ್ ಅರ್ಬನ್ ಏರಿಯಾಸ್ ಹ್ಯಾಸ್ ಶಾರ್ಟ್ ಅಪ್ 1 in 5 ಆ ಥರ ಹೇಳ್ತಾರೆ ಮಕ್ಕಳಿಗಿದೆ. ಸೊ ಇದ್ರದ್ದು ಮೂಲ ಕಾರಣ ನಾನು ಮುಂಚೆ ಹೇಳಿದ್ದ ಹಾಗೆ. ಸೊ ನಾವು ಮಾಡುವಂಥ ಇವಾಗ ನೋಡಿದ್ರೆ ಊಟದ ರೀತಿ, ನಾವು ಏನು ತಿಂತೀವಿ, ಮಕ್ಕಳಾದರೂ ಇರಲಿ, ಸೊ ಹೊರಗಡೆ ಊಟ ಮಾಡೋದು, ಪ್ರೋಸೆಸ್ಡ್ ಫುಡ್ ತಿನ್ನೋದು, ಆ ಅಭ್ಯಾಸ ಇವಾಗ ನಮ್ಮ ಸೊಸೈಟಿಯಲ್ಲಿ ನಾರ್ಮಲ್ ಆಗಿದೆ. ಸೊ ಅದು ಆ ಥರ ಅದು ಸೊ ಸಣ್ಣ ವಯಸ್ಸಿಂದನೇ ಒಂದು ಮಗು ಆ ಥರನೇ ತಿನ್ಕೊಂಡು ಬಂದರೆ ಆ ಮಗುಗೆ ಫ್ಯಾಟಿ ಲಿವರ್ ಬರೋ ಚಾನ್ಸಸ್ಸು ಜಾಸ್ತಿ. ಸೊ ಅವರಿಗೆ ಏನು ಇವಾಗ ಟೀನೇಜರ್ಗೆ ಬಂದ ಅವರು ಓವರ್ ವೇಟ್ ಇರ್ತಾರೆ, ಆ ಲೆವೆಲ್ಗೆ ಬಂದ ಕೂಡಲೇ ಅಷ್ಟಕ್ಕೇನೆ ಲಿವರಲ್ಲಿ ಚೇಂಜಸ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಮಕ್ಕಳನ್ನು ಅವ್ರ ವೇಟ್ ರೇಂಜಲ್ಲೇ ಇರ್ಕೋಬೇಕು. ಇವಾಗ ಎಲ್ಲ ಇದರಲ್ಲಿ ಮಗು ಸ್ವಲ್ಪ ಗುಂಡಾಗಿ ಕಾಣಿದ್ರೆ ಚೆನ್ನಾಗಿರತ್ತಂತ, ಅದು ತಪ್ಪು. ಮಗು ಹೆಲ್ತಿಯಾಗಿರ್ಬೇಕು, ಆ ವೇಟ್ ಅವ್ರದ್ದು ಏಜ್ ಮತ್ತು ಹೈಟಿಗೆ ಐಡಿಯಲ್ ವೇಟಿಗೆ ಇರಬೇಕು. ಸೊ ಮತ್ತೆ ಫಿಸಿಕಲ್ ಆ್ಯಕ್ಟಿವಿಟಿ ಮಕ್ಕಳಿಗೂ ತುಂಬ ಇಂಪಾರ್ಟೆಂಟು. ಇವಾಗ ಮುಂಚಿನ ಕಾಲದಲ್ಲಿ ಎಲ್ಲರೂ ಮಕ್ಕಳು ಅದರ ಸ್ಕೂಲಿಗೆ ನಡ್ಕೊಂಡು ಹೋಗೋರು, ಆಟ ಆಡೋಕ್ಕೆ ಜಾಗ ಇರ್ತಿತ್ತು. ಇವಾಗ ಅದೆಲ್ಲ ಸ್ವಲ್ಪ ಕಮ್ಮಿಯಾಗಿದೆ ಸಿಟಿಗಳಲ್ಲಿ. ಸೊ ಈ ಥರದ್ದು ಮಕ್ಕಳು ಆಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಇರಲೇಬೇಕು. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್. ಈ ಫ್ಯಾಟಿ ಲಿವರ್ ಆಗಿದೆ ಅಥವಾ ಲಿವರ್ ಸಮಸ್ಯೆಗಳು ಕಾಣಿಸ್ಕೊಳ್ತಾರೆ ಅಂದರೆ ದೇಹದಲ್ಲಿ ಏನೇನು ಬದಲಾವಣೆಗಳು ನಾವು ಕಾಣಬಹುದು ಅಂದರೆ ಸೆಲ್ಫ್ ಅನಲೈಸ್ ಮಾಡ್ಕೊಳ್ಳೋದು ಅಥವಾ ಇಂಥದ್ದೇ ನಿರ್ದಿಷ್ಟವಾದಂಥ ಒಂದು ಟೆಸ್ಟ್ ಮಾಡಿಸ್ಕೊಂಡು ಒಂದು ಕ್ಲಾರಿಟಿನ ತಗೊಳ್ಳೋದು, ಯಾವ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ? ಸೊ ಸಿಂಪಲ್ ನಾನು ಹೇಳೋದಂದರೆ, ಯಾರಿಗಾದರೂ ಅವ್ರ ಹೈಟ್ ವೇಟ್ ನೋಡಿಕೊಂಡು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದು BMI ಅಂತ ಮಿನಿಮಮ್ ಎಲ್ಲರೂ ಮಾಡ್ಬೋದು. ಅದು ಗೂಗಲಲ್ಲಿ ಹಾಕಿದ್ರೆ ಮಾಡ್ಬೋದು. ಅದರಲ್ಲಿ ನಿಮ್ಮ BMI ಹೈಯರ್ ಲೆವೆಲಿಗೆ ಇದ್ದರೆ, ಓವರ್ ವೇಟ್ ಇದ್ದರೆ, ಆವಾಗ ರೆಗ್ಯುಲರ್ ಆಗಿ ಮೋಸ್ಟ್ ಪೀಪಲ್ ಇವಾಗ ಆ್ಯನ್ಯುವಲ್ ಚೆಕಪ್ ಮಾಡಿರ್ತಾರೆ. ಸೊ ಅದರಲ್ಲಿ ಅಟ್ಲೀಸ್ಟ್ ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಮತ್ತು ಅಲ್ಟ್ರಾಸೌಂಡ್ ಮಾಡಿದರೆ ಅದು ಒಂಥರ ಬೇಸಿಕ್ ಸ್ಕ್ರೀನಿಂಗ್ ಅಂತ ನಾವು ಹೇಳ್ಬೋದು. ಅಲ್ಟ್ರಾಸೌಂಡಲ್ಲಿ ಫ್ಯಾಟಿ ಲಿವರ್ ಕಂಡ್ಬೋದು, ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ಚೇಂಜಸ್ ಕಂಡು ಬರ್ಬೋದು. ಅಂಥವಿದ್ದಾಗ ದಯವಿಟ್ಟು ಅದು ಎರಡೂ ಕಂಡದಾಗ ಡಾಕ್ಟರ್ ಹತ್ರ ಹೋಗಿ ಮೀಟ್ ಮಾಡಬೇಕು. ಇದಕ್ಕೆ ನಾವು ಏನು ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಬೇಕು. ನಾವು ಜನರಿಗೆ ಯಾಕೆ ಹೇಳ್ತೀವಿ, ಯಾಕಂದರೆ ಇದರಲ್ಲಿ ಈ ಸ್ಟೇಜಲ್ಲಿ ಜನರಿಗೆ ಏನು ಸಿಂಪ್ಟಮ್ಸ್ ಇರಲ್ಲ. ಅದೇ ಮೇನ್ ಪ್ರಾಬ್ಲಮ್. ಲಿವರ್ದು ಅರ್ಲಿ ಸ್ಟೇಜಲ್ಲಿ ಸಿಂಪ್ಟಮ್ಗಳೇ ಇಲ್ಲ. ಸೊ ಜನರಿಗೆ ನನಗೇನು ಇಲ್ಲ, ಮತ್ತು ಎಲ್ಲರಿಗೂ ಸ್ವಲ್ಪ ಫ್ಯಾಟಿ ಲಿವರ್ ಎಲ್ಲರಿಗೂ ಇದೆ ಅಂತ ಆ ಥರ ತುಂಬ ಇದರಲ್ಲಿ ಮಾಡ್ತಾರೆ. ಅದು ತಪ್ಪು. ಸೊ ಅದು ಖಂಡಿತ ಕೂಡಲೇ ಅದಕ್ಕೆ ಸಿಂಪಲ್ ಆ್ಯಕ್ಷನಲ್ಲೇ ಅದನ್ನು ಸರಿ ಮಾಡಿಸ್ಬೋದು, ರಿವರ್ಸ್ ಮಾಡ್ಬೋದು. ಸೊ ಆ ಪರಿಸ್ಥಿತಿಯಲ್ಲಿ ಬಂದು ಒಂದು ಒಳ್ಳೆ ಲಿವರ್ ಕ್ಲಿನಿಕ್ ಇರುವಂಥ ಒಂದು ಜಾಗದಲ್ಲಿ ಬಂದರೆ ಹೆಲ್ಪ್ ಆಗುತ್ತೆ. ಈ ಲಿವರ್ ಕ್ಯಾನ್ಸರ್ ಅಂತ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೇಳ್ತಾ ಇದ್ವಿ. ಏನಿದು ಲಿವರ್ ಕ್ಯಾನ್ಸರ್, ಯಾವ ರೀತಿ ಬಾಧಿಸುತ್ತೆ, ಹೇಗೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಹೇಗೆ? ಸೊ ಲಿವರ್ ಕ್ಯಾನ್ಸರ್ದು ಇವಾಗ ನೋಡಿದ್ರೆ ಇಟ್ ಈಸ್ ದ 5th ಮೋಸ್ಟ್ ಕಾಮನ್ ಟ್ಯೂಮರ್. ಅದು ಅಷ್ಟು ಮಟ್ಟಕ್ಕೆ ಇವಾಗ ಮುಂಚೆ ತುಂಬ ಅಪರೂಪಕ್ಕೆ ಕೇಳ್ತಿದ್ವಿ, ಇವಾಗ ತುಂಬ ಕೇಳಿಬರುತ್ತೆ. ಅದರದ್ದು ಇದು ಸಹ ಒಂದು ಕಾರಣ. ಇದು ಫ್ಯಾಟಿ ಲಿವರು ಇದ್ದವರಿಗೆ ಮತ್ತು ಅದು ಫ್ಯಾಟಿ ಲಿವರಿಂದ ಲಿವರಲ್ಲಿ ಇನ್ಫ್ಲಮೇಷನ್ ಬಂದರೆ ಅಂಥವರಿಗೆ ಲಿವರ್ ಕ್ಯಾನ್ಸರ್ ಬರೋ ಚಾನ್ಸಸ್ ಹೆಚ್ಚು. ಬಂದೇ ಬರುತ್ತಂತಲ್ಲ, ಅವ್ರಿಗೆ ಚಾನ್ಸಸ್ ಹೆಚ್ಚು. ಅದ್ರ ಜೊತೆಗೆ ಬೇರೆ ಏನಾದರೂ ಕಾಯಿಲೆ ಬಂತಂತ ತಿಳ್ಕೊಳ್ಳಿ, ಏನೋ ಹೆಪಟೈಟಿಸ್ B ಬಂತು, ಹೆಪಟೈಟಿಸ್ C ಬಂತು, ಅಂಥವರಿಗೆ ಪುನಃ ಅದು ಇನ್ನಷ್ಟೊಂದು ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಹೌದು, ಟ್ರಿಗರ್ ಆಗುತ್ತೆ. ಸೊ ಇದು ಸೇಮ್ ಲಿವರ್ ಕಾಯಿಲೆಯಲ್ಲಿ ಲಿವರ್ ಕ್ಯಾನ್ಸರ್ ಬಂದ ಕೂಡಲೇ ಇನಿಷಿಯಲ್ ಸ್ಟೇಜಸಲ್ಲಿ ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಹೈ ರಿಸ್ಕ್ ಪೇಷಂಟ್ ಯಾರು ಅವರನ್ನು ನಾವು ಸ್ಕ್ರೀನ್ ಮಾಡಬೇಕು. ಇವಾಗ ಯಾರಿಗಾದರೂ ಹೆಪಟೈಟಿಸ್ B, ಹೆಪಟೈಟಿಸ್ C ಇರುತ್ತೆ, ಅವರಿಗೆ ಸ್ಕ್ರೀನಿಂಗ್ ಮಾಡಬೇಕು ಅಂತ ಅವರಿಗೆ ಅಲ್ಟ್ರಾಸೌಂಡ್ ಮಾಡೋದು, ಕೆಲವು ಬ್ಲಡ್ ಟೆಸ್ಟ್ಗಳು ಇರ್ತವೆ. ಈ ಲಿವರ್ ಕ್ಯಾನ್ಸರ್ದು ಲೇಟ್ ಸ್ಟೇಜಸಲ್ಲೇ ನಮಗೆ ಸಿಂಪ್ಟಮ್ಸ್ ಬರೋದು. ಸೊ ಅದೇ ತೊಂದರೆ. ತುಂಬ ಜನರಿಗೆ ಬರೀ ಜಾಂಡಿಸ್ ಬರೋಷ್ಟಕ್ಕೆ ಕಾಯ್ತಾರೆ, ಹೊಟ್ಟೆಯಲ್ಲಿ ನೀರು ತುಂಬಿದವರೆಗೆ ಕಾಯ್ತಾರೆ. ಅದು
ಅಂತ ಆವಾಗ ನಮಗೆ ಆಪ್ಷನ್ಸ್ ತುಂಬ ಕಮ್ಮಿ, ಕಡಿಮೆ. ಬೇಗ ಬಂದರೆ ಆಪ್ಷನ್ಸು ಜಾಸ್ತಿ ಇದೆ. ನಿಮ್ಮ ಸ್ಪೆಷಾಲಿಟಿ ಏನಂದರೆ ನೀವು ಸ್ಪೆಷಲ್ ಕೇರ್ ಯೂನಿಟ್ ಇದೆ ಅಂತ ಹೇಳ್ತಾ ಇದ್ರೆ, ಈ ಕ್ಯಾನ್ಸರ್ ಆಗಿರ್ಬೋದು, ಈ ಥರ ಟ್ಯೂಮರ್ಸ್ಗಳೆಲ್ಲ ಕಾಣಿಸ್ಕೊಂಡಾಗ ಯಾವ ರೀತಿ, ಈಗ ರೋಬೋಟಿಕ್ ಸರ್ಜರಿ ಕೂಡ ತುಂಬ ನಾವು ಕೇಳ್ಪಟ್ಟಿದ್ದೇವೆ. ಹೌದು. ಸೊ ಏನಂದರೆ ಇವಾಗ ಲಿವರ್ ಕ್ಯಾನ್ಸರ್ದು 2 ಟೈಪ್ ಇವೆ. ಒಂದು ಲಿವರಿಂದನೇ ಉತ್ಪತ್ತಿ ಆಗಿದ್ದು, ಪ್ರೈಮರಿ ಲಿವರ್ ಕ್ಯಾನ್ಸರ್ ಅಂತ ಹೇಳಿದ್ವಿ, ಲಿವರಿಂದನೇ ಉತ್ಪತ್ತಿ ಆಗಿರೋದು. ಇನ್ನೊಂದು ಮೆಟಾಸ್ಟೆಟಿಕ್ ಅಂತ ಹೇಳ್ತೀವಿ, ಬೇರೆ ಕಡೆಯಿಂದ ಲಿವರ್ಗೆ ಬಂದಿರೋದು. ಸೊ ಆ ಥರ 2 ರೀತಿ ಥರ ಲಿವರ್ ಕ್ಯಾನ್ಸರ್ಸ್ ಕಂಡು ಬರುತ್ತೆ. ಇವಾಗ 2ಕ್ಕೂ ಸ್ವಲ್ಪ ಬೇರೆ ಬೇರೆ ಟೈಪ್ ಟ್ರೀಟ್ಮೆಂಟ್ ಇವೆ. ಪ್ರೈಮರಿ ಲಿವರ್ ಕ್ಯಾನ್ಸರ್ ಅಂದರೆ ಲಿವರಲ್ಲೇ ಬೆಳೆದಿರುವಂಥ ಕ್ಯಾನ್ಸರ್ಗಳಿಗೆ ಪ್ರಮುಖವಾಗಿರೋದು ಅರ್ಲಿ ಸ್ಟೇಜಸ್ಸಲ್ಲಿ ಸರ್ಜರಿ ಇಸ್ ದ ಬೆಸ್ಟ್ ಆಪ್ಷನ್. ಯಾಕಂದರೆ ಅದನ್ನು ಆ ಗೆಡ್ಡೆವನ್ನು ತೆಗಿಬೇಕು. ಸೊ ಆ ಲಿವರಲ್ಲಿ ಒಂದು ಭಾಗದಲ್ಲಿ ಇರುವಂಥದ್ದನ್ನು ತೆಗಿತೇವೆ, ಮಿಕ್ಕಿದ್ದಿರೋದು ನಾರ್ಮಲ್ ಲಿವರ್ ಇದ್ದರೆ ಅದು ತಾನಷ್ಟೇ ಪುನಃ ಬೆಳೆದು ಆ ಮನುಷ್ಯನನ್ನು ಅವ್ರ ಮಾಮೂಲಿ ಜೀವನ ನಡೆಸಬಹುದು. ಸೊ ಆ ಆಪರೇಷನ್ ಮಾಡೋಕ್ಕೆ ಬೇರೆ ಬೇರೆ ರೀತಿ ಇವೆ. ಮುಂಚಿನ ಕಾಲದಲ್ಲಿ ನಾವು ಓಪನ್ ಸರ್ಜರಿನೇ ಮಾಡ್ತಿದ್ವಿ, ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಂತು, ಮತ್ತು ಇವಾಗ ರೋಬೋಟಿಕ್ ಸರ್ಜರಿನೂ ಬಂದಿದೆ. ನಮ್ಮ ಹಾಸ್ಪಿಟ್ಲು 2 ಸೆಂಟ್ರಲ್ಲಿ ಇವೆ ರೋಬೋಟಿಕ್ ಮೆಷಿನ್ಸ್ ಇದೆ. ದಾವಿನ್ಸಿದು ಲೇಟೆಸ್ಟ್ ಮೆಷಿನ್ ಇದೆ. ಅದರಲ್ಲಿ ಲಿವರ್ ಕ್ಯಾನ್ಸರ್ದು ಸರ್ಜರಿನೂ ಎಕ್ಸಾಕ್ಟ್ ಆಲ್ಮೋಸ್ಟ್ ಓಪನ್ ಲೆವೆಲ್ಗೇ ಆಗುತ್ತೆ. ಮತ್ತು ಪೇಷಂಟಿಗೆ ಬೆನಿಫಿಟ್ ಅಂದರೆ ಇನ್ಸಿಷನ್ ಇಲ್ಲ, ರಿಕವರಿ ಟೈಮ್ ಇನ್ನಷ್ಟೊಂದು ಬೇಗ ಆಗುತ್ತೆ. ಬಟ್ ಅದು ನಾವು ಕೇಸ್ ಬೈ ಕೇಸ್ ಸೆಲೆಕ್ಟ್ ಮಾಡಬೇಕು. ಪ್ರತಿಯೊಂದು ಕೇಸು ರೋಬೋಟಿಕ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದಕ್ಕೆ ನಮ್ಮದು ಒಂಥರ ಪ್ಯಾನಲ್ ಇದೆ. ಸೊ ಅದರಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ವಿಚ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ದ ಪೇಷಂಟ್ ಅಂತ. ಅದ್ರ ಪ್ರಕಾರ ಚೂಸ್ ಮಾಡಿಕೊಂಡು, ಯಾಕಂದರೆ ಎಲ್ಲ ಆಪ್ಷನ್ಸ್ ಇದೆ, ವಿ ಕ್ಯಾನ್ ಚೂಸ್ ಎನಿ ವಿಚ್ ಆಪ್ಷನ್ ಇಸ್ ರಿಕ್ವೈರ್ಡ್. ಆ ಪೇಷಂಟಿಗೆ ಸೂಟ್ ಆಗೋದಂತೂ, ಆ ಟ್ಯೂಮರ್ಗೆ ಯಾವುದು ಬೆಸ್ಟ್ ಆಗುತ್ತೆ ಅದು ಉಂಟು. ನಮಗೆ ಇವಾಗ ಕೆಲವರಿಗೆ ಹೇಗಿರುತ್ತೆ ಅಂದರೆ, ಟ್ಯೂಮರ್ ಜೊತೆಗೆ ಲಿವರ್ ಡ್ಯಾಮೇಜು ಆಗಿರುತ್ತೆ, ಸಿರೋಸಿಸ್ಸು ಇರಬಹುದು, ಟ್ಯೂಮರು ಇದೆ, ಸಿರೋಸಿಸ್ ಇರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಆಪ್ರೇಷನ್ ಮಾಡಿ ಲಿವರ್ ಟ್ಯೂಮರ್ ಮಾತ್ರ ತೆಗಿಯೋಕ್ಕಾಗಲ್ಲ, ಯಾಕಂದರೆ ಉಳಿದ ಭಾಗ ಅದು ಕಾಯಿಲೆ ಇರೋದು. ಸೊ ಆ ಪೇಷಂಟ್ ಆ ಆಪ್ರೇಷನನ್ನು ತಡ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇರಲ್ಲ. ಅಂಥವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋ ವ್ಯವಸ್ಥೆನೂ ಇದೆ ನಮ್ಮ ಸ್ಪರ್ಶಲ್ಲಿ. ಸೊ ಆ ಥರ ಆ ಪ್ರಾಬಬಿಲಿಟಿ ಇದ್ದರೆ ಅದು ಆಪ್ಷನ್ ಇದೆ. ಅದಲ್ಲದೆ ಕೆಲವರಿಗೆ ಆಪ್ರೇಷನ್ ಮಾಡೋಕ್ಕಾಗಲ್ಲ, ಅಥವಾ ಕೆಲವು ಸಲ ಆಪ್ರೇಷನ್ಗೆ ಫಿಟ್ನೆಸ್ ಇರಲ್ಲ, ಅಂಥವರಿಗೆ ಬೇರೆ ಟ್ರೀಟ್ಮೆಂಟ್ಸ್ ಇವೆ. ಕೀಮೋಥೆರಪಿ ವಿತ್ ಇಮ್ಯುನೊಥೆರಪಿ ತುಂಬ ಬದಲಾವಣೆ ತಂದು ಕೊಟ್ಟಿವೆ. ಇನ್ನೊಂದು ಲೋಕೋ ರೀಜನಲ್ ಥೆರಪಿ ಅಂತೀವಿ, ಬರೀ ಆ ಲಿವರಿಗೆ ಗೆಡ್ಡೆಗೆ ಸೀಮಿತವಾದ ಟ್ರೀಟ್ಮೆಂಟು. ಅದಕ್ಕೆ ಟೇಸ್ ಅಂತ ಅಂದರೆ ಬರೀ ಆ ಟ್ಯೂಮರ್ ಒಳಗಡೆ ಕೀಮೋಥೆರಪಿ ಕೊಟ್ಟು ಅದನ್ನು ಶ್ರಿಂಕ್ ಮಾಡುವಂಥ ಕೇಪಬಿಲಿಟಿ ಇದೆ. ಬರೀ ಅದಕ್ಕೆ ಒಳಗೆ ರೇಡಿಯೋ ಐಸೋಟೋಪ್ ಕೊಟ್ಟು ಶ್ರಿಂಕ್ ಮಾಡೋ ಟಾರ್ಗೆಟೆಡ್ ಅದು ಅದಕ್ಕೆ ಮಾತ್ರ, ಟ್ಯೂಮರ್ಗೆ ಮಾತ್ರ ಹೋಗುತ್ತೆ. ಸೊ ಅಂಥದ್ದು ಇಂಟರ್ವೆನ್ಷನಲ್ ರೇಡಿಯಾಲಜಿ ಜೊತೆಗೂ ಫುಲ್ ದೊರಕುತ್ತೆ. ಸೊ ಆ ಥರ ಕಂಪ್ಲೀಟ್ ಸೊಲ್ಯೂಷನ್ಸ್ ಇದೆ ನಮ್ಮ ಹತ್ರ. ಅಂದರೆ ಮುಂದೆ ಈ ಹಿಂದೆ ಎಲ್ಲ ಒಂದಿತ್ತು ಅಂದರೆ, ಈಗ ಈ ರೀತಿ ಕ್ಯಾನ್ಸರ್ಗಳೆಲ್ಲ ಕಾಣಿಸ್ಕೊಂಡ್ರೆ ವಿದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕು, ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಅಂತ ಆ ರೀತಿ ಇರ್ತಿತ್ತು. ಬಟ್ ಆ ಥರ ಇಲ್ಲ. ಈಗ ನಮ್ಮ ಇಂಡಿಯಾದಲ್ಲಿ ತುಂಬ ಟ್ರೀಟ್ಮೆಂಟ್ಸ್ಗಳು ಅವೈಲೇಬಲ್ ಇದೆ, ಅದನ್ನು ಜನರಿಗೆ ಗೊತ್ತಿಲ್ಲ ಅಷ್ಟೇ ಅನ್ಸುತ್ತೆ. ಅಂದರೆ ಇವಾಗ ಆ್ಯಕ್ಚುಲಿ ಬೇರೆ ದೇಶದಿಂದ ಇಲ್ಲಿ ಬರ್ತಾರೆ. ಸೊ ಆ ಲೆಕ್ಕದಲ್ಲಿ ಇವಾಗ ಒಬ್ಬರು ಇಲ್ಲಿ ಬಿಟ್ಟು ಬೇರೆ ದೇಶ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಲ್ಲಿ ಅಷ್ಟೊಂದು ನೆಸೆಸಿಟಿ ಇಲ್ಲ, ಯಾಕಂದರೆ ಎಲ್ಲ ಫೆಸಿಲಿಟೀಸ್ ಇಲ್ಲಿ ಬಂದಿದೆ. ಸುಮಾರು ನಮ್ಮದು ಇಂಡಿಯಾದಲ್ಲಿರುವಂಥ ಲಿವರ್ ಸರ್ಜನ್ಸ್, ಲಿವರ್ ಸ್ಪೆಷಲಿಸ್ಟ್ ಎಲ್ಲ ಫಾರಿನಲ್ಲೇ ಟ್ರೈನ್ ಮಾಡಿಕೊಂಡು ಬಂದಿದ್ದಾರೆ. ಸೊ ದಿ ಫೆಸಿಲಿಟೀಸ್ ಆರ್ ಈಕ್ವಲೆಂಟ್, ಅದರಲ್ಲಿ ಏನೂ ಇದಿಲ್ಲ. ಮತ್ತು ಇನ್ನೊಂದು, ದೆರ್ ಈಸ್ ಅ ಹ್ಯೂಜ್ ಬೆನಿಫಿಟ್ ಆಫ್ ಗೆಟಿಂಗ್ ಇಟ್ ಟ್ರೀಟೆಡ್ ಹಿಯರ್ ಇನ್ ಇಂಡಿಯಾ, ಬಿಕಾಸ್ ಅದರದ್ದು ಕಾಸ್ಟ್ ಬೆನಿಫಿಟ್ ನೋಡಿದ್ರೆ ಫಾರಿನ್ ಕಂಟ್ರೀಸಲ್ಲಿ ಕಾಸ್ಟ್ ಇಸ್ ವೆರಿ ಹೈ. ಸೊ ಮೋಸ್ಟ್ ಇಂಡಿಯನ್ಸ್ಗೆ ಅದು ಅಫೋರ್ಡಬಿಲಿಟಿ ಬರೋದಿಲ್ಲ. ಸೊ ಆ ಲೆಕ್ಕದಲ್ಲಿ ಐ ಥಿಂಕ್ ದಿ ಆಪ್ಷನ್ಸ್ ದಟ್ ಆರ್ ಅವೈಲಬಲ್ ಇನ್ ಇಂಡಿಯಾ ಆ್ಯಂಡ್ ಇನ್ ಬ್ಯಾಂಗ್ಳೂರ್ ಸಿಟಿ ಆ್ಯಂಡ್ ವಿದಿನ್ ದ ಸ್ಪರ್ಶ್ ಗ್ರೂಪ್ ಇಸ್ ವೆರಿ ಗುಡ್. ತುಂಬ ಚೆನ್ನಾಗಿ. ಸರ್, ನಿಮ್ಮ ಸರ್ವೆ ಹಿಸ್ಟ್ರಿ ನೋಡಿದ್ರೆ ಯಾವ್ದು ತುಂಬ ಒಂದು ಚಾಲೆಂಜಿಂಗ್ ಆಗಿತ್ತು, ಒಂದು ಕೇಸ್ ಹಿಸ್ಟ್ರಿ ನೋಡಿದ್ರೆ? ಯಾಕೆಂದರೆ ತುಂಬ ಜನರಿಗೆ ಈ ರೀತಿ ಬರುತ್ತೆ, ಕೆಲವರಿಗೆ ತುಂಬ ಪೀಕಲ್ಲಿ ಹೋಗುತ್ತೆ, ಅದು ಬದುಕೋದೇ ಇಲ್ಲ ಅನ್ನೋ ಸ್ಟೇಜ್ ಹೋಗುತ್ತೆ. ಬಟ್ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಅಥವಾ ಆಪರೇಷನ್ಸಿಂದ ಕೂಡ ಬದುಕುಳಿದು 10 ವರ್ಷಗಳ ಅವ್ರ ನಾರ್ಮಲ್ ಲೈಫ್ ಬರೋ ಚಾನ್ಸಸ್ಗಳು ಇರುತ್ತೆ. ಸೊ ಈ ಕೇಸ್ ಹಿಸ್ಟ್ರಿ ಒಂದೆರಡು ಹೇಳ್ಬೋದು? ಸೊ ಆ ಥರ ನಮಗೆ ಸುಮಾರು ಬಂದಿದೆ. ಆ್ಯಕ್ಚುಲಿ ಒಬ್ಬರು ಚಿಕ್ಕಬಳ್ಳಾಪುರದಿಂದ ಒಬ್ಬರು ಬಂದಿದ್ದರು. ಅವರು ಫಸ್ಟ್ ಆ್ಯಕ್ಚುಲಿ ಆ ಗೆಡ್ಡೆನೇ ಕಂಡು ಬರುವಂಥ ಟೈಮಿಗೆ ಆಲ್ಮೋಸ್ಟ್ ಅವ್ರು 90 years ಓಲ್ಡು. ಆದರೆ ಅವರು ಅಲ್ಲಿ ಆ ಜಾಗದ ಒಂದು ಪ್ರಮುಖರು, ಅವರು ಅಲ್ಲಿ ದೇವಸ್ಥಾನ ಒಂದು ಕಟ್ತಾಯಿದ್ರು. ಸೊ ಅವ್ರಿಗೆ ನಾವು ಇದನ್ನು ತಿಳಿಸಿದ ಕೂಡಲೇ, ಪರವಾಗಿಲ್ಲ ಮಾಡಿ, ನನಗೆ ಆಪ್ರೇಷನ್ ಮಾಡಿ, ಯಾಕಂದರೆ ನನಗೆ ಆ ದೇವಸ್ಥಾನ ನಾನು ಕಟ್ಟಬೇಕು. ಸೊ ಅದು ಆಪ್ರೇಷನ್ ಮಾಡಿ
ಪುನಃ ಸರಿಯಾಗಿ ಪುನಃ ಹೋಗಿ ದೇವಸ್ಥಾನ ಕಟ್ಟಿ ಸ್ಥಾಪನೆ ಮಾಡಿಸಿ ಆ ಸ್ಥಾಪನೆಗೆಲ್ಲ ನಮ್ಮೆಲ್ಲ ಹಾಸ್ಪಿಟಲಿಂದೆಲ್ಲ ಕರ್ಕೊಂಡು ಹೋಗಿದ್ರು. ಸೊ ಆ ಲೆಕ್ಕದಲ್ಲಿ ವಯಸ್ಸಿಗೂ ಸಂಬಂಧಪಟ್ಟದಂದರೆ ಚಾಲೆಂಜಿಂಗ್ ಅದು. ಅಷ್ಟು ವಯಸ್ಸೊಬ್ಬರಿಗೆ ನಾವು ಆಪ್ರೇಷನ್ ಮಾಡೋದು. ಸೊ ಅದು ನಮ್ಮದು ಎಲ್ಲ ಟೀಮ್ಗಳು ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೆ ಜಸ್ಟ್ ಹೈಲೈಟ್ ಮಾಡ್ಕೊಳ್ಳೋಕ್ಕಿಂತ ಏಜ್ಡ್ ಪರ್ಸನ್ಗೆ ಕಾಂಪ್ಲೆಕ್ಸ್ ಆಪ್ರೇಷನ್ ಮಾಡೋದು. ಸೊ ಅದಕ್ಕೆ ಅನೆಸ್ಥೀಸಿಯಾ ಟೀಮ್, ಲಿವರಿಗೆ ಸಂಬಂಧಪಟ್ಟ ಅನೆಸ್ಥೀಸಿಯಾ ತಿಳ್ಕೊಂಡಿರುವಂಥ ಟೀಮ್ಸ್ ಬೇಕು. ಯಾಕಂದ್ರೆ ನಮ್ಮ ಇದರಲ್ಲಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿಗೇ ಅನೆಸ್ಥೀಸಿಯಾ ಕೊಡ್ತಾರೆ. ಸೊ ಅದಕ್ಕೆ ಈ ಸರ್ಜರೀಸ್ಗೂ ಅವ್ರಿಗೆ ಈಸಿಯಾಗಿ ಕವರ್ ಮಾಡ್ತಾರೆ. ಕಾರ್ಡಿಯಾಲಜಿ, ಪಥಾಲಜಿ, ಇಂಟರ್ವೆನ್ಷನಲ್ ರೇಡಿಯಾಲಜಿ ಎಲ್ಲ ಟೀಮ್ಸು ಸ್ಟ್ರಾಂಗ್ ಆಗಿರಬೇಕು. ಸೊ ಇದು ಇನ್ನೊಂದು ಒಳ್ಳೆಯಾಗಿರೋದು, ಅದು ಅವರು ಫಾರಿನಿಂದ ಬಂದಿದ್ದು ಅಂದರೆ ಅವ್ರಿಗೆ ತುಂಬ ದೊಡ್ಡ ಗೆಡ್ಡೆ ಇತ್ತು. ಮತ್ತು ಆ ಗೆಡ್ಡೆವನ್ನು ನಾವು ತೆಗೆದ್ರೆ ಅವ್ರದ್ದು ಉಳಿಯುವಂಥ ಲಿವರ್ ತುಂಬ ಕಮ್ಮಿ ಇತ್ತು. ಸೊ ಅದು ತಡ್ಕೊಳ್ಳೋ ಅಂತ ಅಂದರೆ ಆಪರೇಷನ್ ಮಾಡಿದ್ರು ಅವರು ಆ ಲಿವರ್ ಉಳಿದಂಥ ಲಿವರು ಅವ್ರ ಮೆಟಬಾಲಿಕ್ ಡಿಮಾಂಡನ್ನು ಸಸ್ಟೈನ್ ಮಾಡೋಕ್ಕಾಗಲ್ಲ, ತಡ್ಕೊಳಕ್ಕಾಗಲ್ಲ. ಸೊ ಆವಾಗ ಅದಕ್ಕೆ ಒಂದು ಬೇರೆ ಸ್ಟ್ರಾಟಜಿ ಇದೆ. 2 ಸ್ಟೇಜ್ ಆಪರೇಷನ್ ಮಾಡ್ತೀವಿ. ಫಸ್ಟ್ ಸ್ಟೇಜಲ್ಲಿ ಹೆಂಗೆ ಮಾಡ್ತೀವಿ ಅಂದರೆ ಲಿವರನ್ನು ಬಿಡಿಸ್ತೀವಿ. ಯಾವ ಕಡೆ ಗೆಡ್ಡೆ ಇದೆ, ಯಾವ ಕಡೆ ಗೆಡ್ಡೆ ಇಲ್ಲ, ಅದನ್ನು ಒಂಥರ ಸ್ಪ್ಲಿಟ್ ಅಂತ ಮಾಡ್ತೀವಿ. ಮತ್ತು ರಕ್ತ, ಇವಾಗ ಲಿವರ್ಗೆ ಹೋಗೋ ರಕ್ತ ಟ್ಯೂಮರ್ ಕಡೆಗೆ, ಗೆಡ್ಡೆ ಇರೋ ಕಡೆಗೆ ಅದನ್ನು ಕಟ್ಟಿ ಬ್ಲಾಕ್ ಮಾಡಿಬಿಡ್ತೀವಿ. ಸೊ ಸಂಪೂರ್ಣ ರಕ್ತ ನಾರ್ಮಲ್ ಲಿವರ್ಗೆ ಹೋಗುತ್ತೆ. ಅದನ್ನು ಹಾಗೆ ಬಿಡ್ತೀವಿ. ಆವಾಗ ಇದು ಬೆಳವಣಿಗೆ ಆಗುತ್ತೆ. ಅದು ಬೆಳೆದು ಆ ಪರ್ಸನ್ನಿಗೆ ಲಿವರ್ ಎಷ್ಟು ಕೆಪಾಸಿಟಿ ಬೇಕು ಅಷ್ಟು ಲೆವೆಲ್ಗೆ ಬಂದ ನಂತರ ಪುನಃ ಒಳಗೆ ಹೋಗ್ಬಿಟ್ಟು ಆ ಗೆಡ್ಡೆ ಭಾಗ ತೆಗಿತೀವಿ. ಸೊ 2 ಸ್ಟೇಜ್ ಆಪರೇಷನ್ಸ್ ಲಿವರ್ ಅದು ಮಾಡ್ತೀವಿ. ಸೊ ಆ ಥರ ಇದು ಹೈಬ್ರಿಡ್ ಆಪರೇಷನ್ಸ್ ಅಂತ ಹೇಳ್ತೀವಿ. ಸೊ ಇನ್ನು ಕೆಲವರಿಗೆ ಇದು ಕೋಲೋರೆಕ್ಟಲ್ ಡಿಸೀಸು, ಅವ್ರದ್ದು ಆ್ಯಕ್ಚುಲಿ ಪ್ರೈಮರಿ ಕಾಯಿಲೆ ಇರೋದು ಕರಳಲ್ಲಿ, ದೊಡ್ಡ ಕರಳಲ್ಲಿ ಕ್ಯಾನ್ಸರ್ ಇದ್ದು ಅದು ಲಿವರ್ಗೆ ಹರಡುತ್ತೆ. ಆವಾಗ ಕೆಲವರಿಗೆ ಹೇಗೆ ಮಾಡ್ತೀವಿ, ಫಸ್ಟ್ ಕರಳಕ್ಕೆ ಆಪರೇಷನ್ ಮಾಡ್ತೀವಿ. ಆ ಕೀಮೋಥೆರಪಿ ಕೊಟ್ಟು ಎಲ್ಲಿ ಲಿವರಲ್ಲಿ ಇರುತ್ತೆ ಅದನ್ನು ಇನ್ನಷ್ಟೊಂದು ಕರಗಿಸ್ಬಿಟ್ಟು ಅದಕ್ಕೂ ಮಲ್ಟಿಪಲ್ ಸ್ಟೇಜ್ ಇದರಲ್ಲಿ ಲಿವರಿಂದ ತೆಗಿಸ್ಬೋದು. ಮತ್ತು ಅವರಿಗೆ ಅದನ್ನು ತೆಗೆದ ನಂತರ ಅವ್ರಿಗೆ ಒಳ್ಳೆ ಜೀವನ. ಸೊ ಈ ಥರ ಬೇರೆ ಬೇರೆ ಇದು ಸಿಚುವೇಶನ್ಸಲ್ಲಿ ನಮ್ಮದು ಅಡ್ವಾನ್ಸ್ಡ್ ಇದು ಟೆಕ್ನಿಕ್ಸ್ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ಪ್ರಮುಖವಾಗಿ ಇತ್ತೀಚೆಗೆ ಬಂದಿರೋದು ನಮ್ಮ ಹಾಸ್ಪಿಟಲಲ್ಲಿ 3D ಪ್ರಿಂಟಿಂಗ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಒಂದು ತುಂಬ ಚಾಲೆಂಜಿಂಗ್ ಕೇಸ್ ಇತ್ತು ಅಂತ ತಿಳ್ಕೊಳ್ಳಿ. ಆ ಪೇಷಂಟ್ದು CT ಸ್ಕ್ಯಾನ್ ಒಂಥರ ನಮ್ಮ ಇದರಲ್ಲಿ ವೆರಿ ಹೈ ಡೆಫಿನಿಷನ್ CT ಸ್ಕ್ಯಾನ್ಸ್ ಬಂದಿದೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಕಾಣುತ್ತೆ. ಲಿವರ್ ಒಳಗಿರುವಂಥ ರಕ್ತನಾಳಗಳು, ಲಿವರಲ್ಲಿ ಇರೋದು ಪಿತ್ತನಾಳಗಳು, ಅದರದ್ದು ಸಂಪೂರ್ಣ ಡೀಟೇಲ್ಸ್ ಆ CT ಸ್ಕ್ಯಾನಲ್ಲಿ ಕಂಡು ಬರುತ್ತೆ. ಅದನ್ನು ಒಂದು ಸ್ಪೆಷಲ್ ಸಾಫ್ಟ್ವೇರ್ ಮೂಲಕ 3D ಪ್ರಿಂಟಿಂಗ್ ಮಾಡ್ಬೋದು. ಸೊ ಎಕ್ಸಾಕ್ಟ್ ಆ ಪೇಷಂಟ್ದು ಲಿವರ್ ಹೇಗಿದೆ ಅದ್ರ ಥರನೇ ಪ್ರಿಂಟ್ಔಟ್ ಬರುತ್ತೆ ನಮ್ಮ ಕೈಯಲ್ಲಿ. ಆಲ್ಮೋಸ್ಟ್ ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆನೇ ಅವ್ರ ಪೇಷಂಟ್ ಲಿವರ್ ನಮ್ಮ ಕೈಯಲ್ಲಿದೆ. ಸೊ ಆವಾಗ ನನ್ನ ಆಪ್ರೇಷನ್ ಹೇಗೆ ಪ್ಲ್ಯಾನ್ ಮಾಡ್ತೀವಿ ಅದನ್ನು ಸಂಪೂರ್ಣವಾಗಿ ಪ್ಲ್ಯಾನ್ ಮಾಡಿ ಮಾಡ್ಬೋದು. ಸೊ ನಮಗೆ ಅದು ಎಷ್ಟು ಕಷ್ಟ ಇದ್ರೂ ಇಟ್ ಈಸ್ ಲೈಕ್ ಯು ಆರ್ ಪ್ರಿಪೇರ್ಡ್ ಒಂಥರ ಆ ಥರ. ಸೊ ಈ 3D ಪ್ರಿಂಟಿಂಗ್ ಪ್ರೊಸೆಸ್ಸಿಂದ ನಮ್ಮದು ಸರ್ಜರಿ ವಿ ಕ್ಯಾನ್ ಡೂ ಈವನ್ ಮೋರ್ ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್. ರಿಯಕ್ಕರ್ ಆಗೋ ಚಾನ್ಸಸ್ ಇರುತ್ತಾ ಒನ್ಸ್ ಈಗ ಆಪರೇಷನ್ ಆದಮೇಲೆ? ಯಾವ ರೀತಿ ಕೇರ್ ತಗೊಳ್ಬೇಕು? ಹೌದು. ಸೊ ಈ ಥರ ಗೆಡ್ಡೆಗಳಿಗೆ ಆಪರೇಷನ್ ಮಾಡಿದ ನಂತರ ರೆಗ್ಯುಲರ್ ಫಾಲೋ ಅಪ್ ಅಲ್ಲಿ ಇರಲೇಬೇಕು ಪೇಷಂಟು. ಸೊ ಹೆಚ್ಚಿನ ಅಂಶ ಜನರಿಗೆ ಫಸ್ಟ್ 1 year ಎವ್ರಿ 3 months ಕರಿತೀವಿ. ಅವ್ರಿಗೆ ಸ್ಕ್ಯಾನಿಂಗ್ಸ್ ಇರುತ್ತೆ, ಬ್ಲಡ್ ಟೆಸ್ಟ್ ಇರುತ್ತೆ, ಆ ಥರ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಅದಾದಮೇಲೆ ಎವ್ರಿ 6 months ಕರಿತೀವಿ. ಯೂಶಲಿ ಮಿನಿಮಮ್ 5 years ಫಾಲೋ ಅಪ್ ಇಡಲೇಬೇಕು. ಈಗ ಕಾರ್ಯಕ್ರಮ ಜನ ನೋಡ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ, ಅಂದರೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ. ಎಲ್ಲೋ ಒಂದು ಕಡೆ ಟ್ರೀಟ್ಮೆಂಟ್ ತಗೊಳ್ತಾರೆ, ಇನ್ನೆಲ್ಲೋ ಟೆಸ್ಟ್ ಮಾಡ್ತಾರೆ, ಇನ್ಯಾವುದೋ ಡಾಕ್ಟರ್ನ ಮೀಟ್ ಮಾಡ್ತಾರೆ. ಇಟ್ಸ್ ಅ ಲಾಂಗ್ ಪ್ರೋಸೆಸ್. ಒಂದು ಕಡೆಯಿಂದ ಒಂದು ಕಡೆ ಹೋಗಿ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ತಿಳ್ಕೊಳ್ಳೋದಷ್ಟಲ್ಲೇ ಸಮಯ ಮೀರಿ ಹೋಗಿರುತ್ತೆ. ಸೊ ಅಂಥವ್ರಿಗೆ ಏನು ಹೇಳೋಕೆ ಬಯಸ್ತೀರಾ ಸರ್? ಸೊ ಅದು ಏನಂದರೆ ನನ್ನ ಪ್ರಕಾರ ಜನರಿಗೆ ಒಂದ್ಸಲ ಅವರಿಗೆ ಲಿವರ್ ಪ್ರಾಬ್ಲಮ್ ಇದೆ ಅಂದರೆ ಅವರು ಒಂದು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಹೆಪಟಾಲಜಿಸ್ಟ್ ಅಥವಾ ಗ್ಯಾಸ್ಟ್ರೋ ಸರ್ಜನ್ ಆ ಥರ ಹೋಗಿ ಭೇಟಿ ಮಾಡೋದು ಉತ್ತಮ. ಯಾಕಂದರೆ ಅದರ ಜೊತೆಗೆ ಅವರಿಗೆ ಆ ಡಾಕ್ಟರ್ಸ್ಗಳಿಗೆ ಈ ಕಾಯಿಲೆದು ತಿಳುವಳಿಕೆ ಹೆಚ್ಚು. ಅದರದ್ದು ಪ್ರೋಟೋಕಾಲ್ ಅಂದರೆ ಹೇಗೆ ಮುಂದುವರಿಸಬೇಕು, ಹೇಗೆ ಅದಕ್ಕೆ ಟ್ರೀಟ್ಮೆಂಟ್ ಪ್ಲಾನ್ ಮಾಡಬೇಕು ಅಂಥದ್ದು ಆ ಡಾಕ್ಟರ್ ಹತ್ರ ಇರುತ್ತೆ. ಸೊ ಆದಷ್ಟು ಬೇಗ ಈ ಗ್ರೂಪಿಗೆ ಹೋಗಿ ಭೇಟಿ ಮಾಡೋದು ಇಂಪಾರ್ಟೆಂಟ್. ನುರಿತ ತಜ್ಞರನ್ನ ಭೇಟಿ ಮಾಡಬೇಕು ಅಂತ ಹೇಳ್ತೀರಿ. ಓಕೆ. ಹಾಗೆ ಈಗ ಆಹಾರ ಪದ್ಧತಿ ನೋಡೋದಾದ್ರೆ ಜನರಿಗೆ ಸಾಮಾನ್ಯವಾಗಿ ಇತ್ತೀಚಿನ ಏನು ತಿಂದರೂ ಹೆಚ್ಚಿನದಾಗಿ ಸಾಲ್ಟ್ ತಿಂತಾ ಇದ್ದಾರೆ. ಗೊತ್ತೋ ಗೊತ್ತಿಲ್ಲೇನೋ ಅದು ಹೆಲ್ದಿ ಅಂತ ತುಂಬ ಜನ ತಿಂತಿರ್ತಾರೆ. ಈ ಸಾಲ್ಟ್ ಇಂಟೇಕಿಂದ ಕೂಡ ಹೆಚ್ಚಾಗಿ ಲಿವರ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ, ಜೊತೆಗೆ ಏನೇನೋ ಪ್ರೋಟೀನ್ ಶೇಕ್ಸ್ಗಳೆಲ್ಲ ತಗೊಳ್ತಾ ಇದ್ದಾರೆ. ಅದು ಓವರ್ ವೇಟ್ಗೆ ಸಣ್ಣ ಆಗಬೇಕು ಅಂತಲ್ಲ. ಸೊ ಇದೆಲ್ಲ ಅಡ್ವರ್ಸ್ ಎಫೆಕ್ಟ್ ಮಾಡುತ್ತಾ ಲಿವರ್ ಮೇಲೆ? ನೇರ ಪರಿಣಾಮ ಬೀರುತ್ತಾ? ಸೊ ಏನಂದರೆ ಫಸ್ಟ್ ನೀವು ಹೇಳಿದ್ದು ಉಪ್ಪು, ಡೈರೆಕ್ಟಾಗಿ
ಉಪ್ಪಿಂದ ನಮ್ಮ ಲಿವರ್ಗೆ ಡೈರೆಕ್ಟಾಗಿ ಎಫೆಕ್ಟ್ ಇಲ್ಲ, ಬಟ್ ಯಾರಿಗೆ ಲಿವರ್ ಡ್ಯಾಮೇಜ್ ಆಗಿದೆ ಅವರಿಗೆ ಸ್ವಲ್ಪ ಲೋ ಸಾಲ್ಟ್ ಡಯಟ್ ಅಂತ ಹೇಳ್ತೀವಿ. ಮತ್ತು ಓವರಾಲ್ ಆರೋಗ್ಯಕ್ಕೆ ಒಬ್ಬರಿಗೆ ಲಿವರ್ ಅಂದರೆ ಸಾಲ್ಟ್ ಇಂಟೇಕನ್ನು ಮಿನಿಮೈಸ್ ಮಾಡಬೇಕು. ನಮ್ಮ ದೇಶದಲ್ಲಿ ವಿ ಕನ್ಸ್ಯೂಮ್ ಮೋರ್ ಸಾಲ್ಟ್ ದೆನ್ ಎನಿ ಅದರ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. ಸೊ ಅದಕ್ಕೆ ಹೈಪರ್ ಟೆನ್ಷನ್ ಅಂಥದ್ದೆಲ್ಲ ಜಾಸ್ತಿ. ಅದು ಒಂದು. ಇನ್ನೊಂದು ಏನಂದರೆ ಈ ನೀವು ಹೇಳಿದ ಹಾಗೆ ನಮ್ಮ ಊಟದಲ್ಲಿ ವಾಟ್ ಅನ್ನೆಸೆಸರಿ ಕ್ಯಾಲರೀಸ್. ಸೊ ಅದು ಮೇನ್ಲಿ ಸೋರ್ಸ್ ಆಫ್ ಇದರಲ್ಲಿ ಎರಡು. ಒಂದು ಹೊರಗಡೆ ಊಟ ಮಾಡುವಂಥ ಅಭ್ಯಾಸ. ಇವಾಗ ಸುಮಾರು ಜಾಗದಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ಇವಾಗ ನಾವು IT ಸೆಕ್ಟರ್ದು ಫುಡ್ ಕೋರ್ಟಲ್ಲಿ ತಿಂತಾರೆ, ಅಟ್ಲೀಸ್ಟ್ ಆಲ್ಮೋಸ್ಟ್ ಒಂದು ಊಟ ದಿನಕ್ಕೆ ಔಟ್ಸೈಡೆ ಹೊರಗಡೆನೇ ತಿಂತಾರೆ. ಅದರಲ್ಲಿ ಅವ್ರದ್ದು ಕ್ಯಾಲರಿ ಕೌಂಟ್ ಅದನ್ನು ಮೇಂಟೈನ್ ಮಾಡೋಕ್ಕೆ ಕಷ್ಟ. ಮಕ್ಕಳು ತುಂಬ ಪ್ರೋಸೆಸ್ಡ್ ಫುಡ್ ತಿಂತಾರೆ. ಅದರಿಂದ ಏನಾಗುತ್ತದೆ, ಕ್ಯಾಲರೀಸ್ ಜಾಸ್ತಿ ಆದರೆ ಲಿವರ್ಗೆ ಒಳ್ಳೆಯದಲ್ಲ. ಓಕೆ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಲಿವರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದ ನಮಗೆ. ವೀಕ್ಷಕರೇ, ಡಾಕ್ಟರ್ ವಿಕ್ರಮ್ ಬೆಳ್ಳಿಯಪ್ಪ ಅವ್ರನ್ನ ಭೇಟಿಯಾಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಸ್ಪರ್ಶ್ ಹಾಸ್ಪಿಟಲ್ 146 ಪ್ರೆಸ್ಟೀಜ್ ಓಪಲ್, ಇನ್ಫೆಂಟ್ರಿ ರೋಡ್, ವಸಂತ್ ನಗರ್, ಬೆಂಗಳೂರು 560001. ದೂರವಾಣಿ ಸಂಖ್ಯೆ ಈ ರೀತಿದೆ 9483686035. ಮತ್ತೊಂದು ಸಂಖ್ಯೆ 7411503597. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.